ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ 5 ವರ್ಷಗಳಿಂದ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿ ಕಾಡುತ್ತಿರುವಂತಹ ಈ ಒಂದು ಮಹಿಳೆ ನಿಮ್ಮ ಸ್ವಂತದವರೇ ಆಗಿದ್ದಾರೆ. ನಿಮ್ಮ ಜೀವನದಲ್ಲಿ ನಡೆಯೋದು ಇದೆ. ಒಂಟಿಯಾಗಿ ನೋಡಿ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಕಾಣದ ಶಕ್ತಿ, ಕಾಣದ ಕಣ್ಣು ನಿಮ್ಮ ಸಂತೋಷವನ್ನು ಗಮನಿಸುತ್ತಿದೆ ಎಂಬ ಭಾವನೆ ನಿಮಗೆ ಹಲವಾರು ಬಾರಿ ಬಂದಿರಬಹುದು. ನೀವು ಸಾಧನೆ ಮಾಡಿದಾಗಲೂ ನಿಮ್ಮ ನಗು ಮುಖದಿಂದಲೂ ಖಂಡಿತವಾಗಿ ನಿಮ್ಮ ಮನಸ್ಸಿನ ಒಳಗೆ ಒಂದಿಷ್ಟು ಅಸಹಜವಾದ ಕಂಪನ ಉಂಟಾಗಿರಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಟಕ ರಾಶಿಯವರನ್ನ ಬಹಳಷ್ಟು ಶಕ್ತಿಶಾಲಿ ರಾಶಿಗಳು ಮತ್ತು ಇವರ ವ್ಯಕ್ತಿತ್ವ ದಿಟ್ಟ ಮತ್ತು ಗರ್ವಿತ, ಆದರೆ ಹೃದಯದಲ್ಲಿ ತುಂಬಾ ಮೃದುವಾಗಿರ್ತಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬಾರಿ ನೀವು ಸಹಜ ಅನಿಸಿಕೊಳ್ಳದೆ ಇರುವಂತಹ ಘಟನೆಗಳು ನಡೀತಾ ಹೋಗುತ್ತಿದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಸಂಪೂರ್ಣವಾಗಿ ಒಬ್ಬ ರಕ್ತ ಸಂಬಂಧಿ ನಿಮ್ಮ ಜೀವನದ ಸಂತೋಷವನ್ನ ನಾಶಪಡಿಸಲು ಕಾಯ್ತಾ ಇದ್ದಾಳೆ. ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ಕಣ್ಣಿನ ದೃಷ್ಟಿ ಬೀಳ್ತಾ ಇದೆ. ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖವಾದ ಕಾರಣವಾದ ವ್ಯಕ್ತಿಯಾಗಿರ್ತಾಳೆ. ನೀವು ನಗುತ್ತಿರೋದನ್ನ ಅವಳಿಂದ ನೋಡಲು ಸಾಧ್ಯವಾಗ್ತಾ ಇಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನ ಅವರು ಸಹಿಸೋದಿಲ್ಲ. ಅವಳಿಗೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ನಾಶ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾಳೆ. ಒಟ್ಟಾರೆಯಾಗಿ ನೀವು ಯಾವುದೇ ರೀತಿಯ ಕಾರಣವಿಲ್ಲದಿದ್ದರೂ ಕೂಡ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತದೆ. ಶತ್ರುಗಳ ಕಾಟ ಪುನಃ ಬರ್ತಾ ಇದೆ. ನಿಮ್ಮ ಮೇಲೆ ಅಸೂಯೆಯನ್ನ ಪಡ್ತಾ ಇರುವಂತಹ ವ್ಯಕ್ತಿ ಒಟ್ಟಾರೆಯಾಗಿ ಆ ಮಹಿಳೆ. ಆದ್ದರಿಂದ ನೀವು ಖಂಡಿತವಾಗಿ ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ಕೆಲವೊಂದಿಷ್ಟು ಸಮಯಗಳು, ಕೆಲವೊಂದಿಷ್ಟು ದಿನಗಳಿಂದ ನಿಮ್ಮ ಜೀವನದಲ್ಲಿ ನೀವು ನಗುತ್ತಿರೋದನ್ನ ಸಹಿಸಿಕೊಳ್ಳದೆ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವನ್ನ ಮಾಡುತ್ತಿರುವಂತಹ ಮಹಿಳೆಯ ದೂರದ ವ್ಯಕ್ತಿಯಲ್ಲ. ಖಂಡಿತವಾಗಿ ಅವಳು ನಿಮ್ಮ ಸಂಬಂಧಿಯೇ ಆಗಿರ್ತಾಳೆ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತಿರೋದನ್ನ ಅವಳು ಸಹಿಸೋದಿಲ್ಲ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ. ಇದರ ಹಿಂದೆ ಇರುವಂತಹ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಮಾಯೆಗಳು ಕೂಡ ಮಾಟ ಮಂತ್ರದಂತಹ ಕೆಲಸ ಕಾರ್ಯನಿರ್ವಹಿಸುತ್ತಿದೆ. ದುರಂತವೆಂದರೆ ಇವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿ ಮತ್ತು ಪ್ರೀತಿ ಪಾತ್ರಳಾಗಿರ್ತಾಳೆ. ಖಂಡಿತವಾಗಿ ನೀವು ಅವಳನ್ನ ಮನಸ್ಪೂರ್ವಕವಾಗಿ ಪ್ರೀತಿಸ್ತಾ ಇರ್ತೀರಾ, ಆದರೆ ಅವಳು ನಿಮ್ಮ ಪ್ರೀತಿಗೆ ಪಾತ್ರಳಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನ ಹಾಳು ಮಾಡಲು ಹೊಂಚು ಹಾಕುತ್ತಿರುವಂತಹ, ನಿಮ್ಮನ್ನ ನಾಶ ಮಾಡಲು ಸದಾ ತಂತ್ರಗಳನ್ನ ಹುಡುತ್ತಿದ್ದಾಳೆ. ನಿಮ್ಮ ಮನೆ ಕುಟುಂಬವನ್ನ ಒಳಗಿನಿಂದಲೇ ಹಾಳು ಮಾಡ್ತಾಳೆ. ಸ್ನೇಹಿತರೆ, ಹಿಂದಿನ ಒಂದು ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಆದ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟುಕೊಂಡಂತೆ. ಖಂಡಿತವಾಗಿ, ಏಕೆಂದರೆ ಹೆಣ್ಣಿಗೆ ಸ್ವಲ್ಪ ಸಂತೋಷ ಮಾತ್ರ ಮುಖ್ಯವಾಗಿರುತ್ತೆ. ಅವಳ ಏಳಿಗೆ ಮಾತ್ರ ಮುಖ್ಯವಾಗಿರುತ್ತೆ. ಅವಳು ಜೀವನದಲ್ಲಿ ಸಕ್ಸಸ್ ಆಗಬೇಕು. ಬೇರೆ ಯಾರು ಕೂಡ ಸಂತೋಷವಾಗಿರೋದನ್ನ ಅವಳು ಇಷ್ಟಪಡೋದಿಲ್ಲ. ಈ ಸಮಯದಲ್ಲಿ ಕಟಕ ರಾಶಿಯವರ ಜೀವನದ ಮೇಲೆ ಪದೇ ಪದೇ ದೃಷ್ಟಿ ಹಾಕಿ ನಿಮ್ಮ ಜೀವನವನ್ನ ನಾಶ ಮಾಡಲು ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಅವಳು ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರ್ಬೇಕು ಅಂತ ಚಿಂತಿಸ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನ ಸಹಿಸೋದಿಲ್ಲ. ಅದನ್ನ ಹೇಗಾದ್ರೂ ಮಾಡಿ ಖಾಲಿ ಮಾಡಬೇಕು ಎಂದು ಗಮನಿಸುತ್ತಾಳೆ. ನಿಮಗೆ ಹಣ ಬಂದಂತೆ ಮಾಡಬೇಕು ಎನ್ನುವುದು ಅವಳ ಕುತಂತ್ರ. ಇದೇ ರೀತಿಯಾಗಿ ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಹುರಿ, ಹೊಟ್ಟೆ ಕಿಚ್ಚು ಬರುವಂತಹ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳನ್ನ ಕೂಡ ಈ ವರ್ಷ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ಈ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನುಳಿದಂತಹ ತಿಂಗಳುಗಳು ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಈ ಸಮಯ ಅಂದರೆ ಮಾರ್ಚ್ ತಿಂಗಳು ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ, ಈಗಷ್ಟೇ ಭಯಂಕರವಾದ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಮುಗಿತಾ ಬಂದಿದೆ. ಇದರ ನಂತರ ಆ ಹೆಣ್ಣಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಆ ವ್ಯಕ್ತಿ ಮಾಡುವಂತಹ ಕಪ್ಪು ಮಾಯೆ, ತೊಂದರೆ, ತಂತ್ರಗಳು ನಿಮ್ಮ ಜೀವನವನ್ನ ನಾಶ ಮಾಡಲು ಸಿದ್ಧವಾಗ್ತಾ ಇದೆ. ಹೌದು, ಈ 5 ವರ್ಷಗಳು ನಿಮ್ಮ ಜೀವನದಲ್ಲಿ ಸುಲಭವಾಗಿರಲಿಲ್ಲ. ನೀವು ಎದುರಿಸಿದಂತಹ ಅವಮಾನಗಳು, ನಂಬಿಕೆಯ ದ್ರೋಹಗಳು, ಕುಟುಂಬದ ಒಳಗಿನ ಅಸಮಾಧಾನಗಳು, ಸ್ವಂತ ರಕ್ತ ಸಂಬಂಧಿಯಾದವಳ ಈ ಮಹಿಳೆ ನಿಮ್ಮ ಬೆಳವಣಿಗೆ, ನಿಮ್ಮ ಪ್ರಗತಿ, ನಿಮ್ಮ ಜನಪ್ರಿಯತೆಯನ್ನ ಒಳಗೊಳಗೆ ಸಹಿಸಿಕೊಳ್ಳಲಾಗದೆ ಇರಬಹುದು. ಕಟಕ ರಾಶಿಯವರ ಪ್ರಕಾಶ ಸ್ವಭಾವವೇ ಈಗ ಬೇರೆಯವರನ್ನ ಮಂಕು ಮಾಡುತ್ತದೆ. ಅಷ್ಟೊಂದು ಪ್ರಬಲವಾಗಿರುವಂತಹ ಕಟಕ ರಾಶಿಯವರ ಜೀವನದಲ್ಲಿ ಆ ಒಂದು ಮಹಿಳೆಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಅರ್ಥ ಮಾಡಿಕೊಂಡು ಅವಳೊಂದಿಗೆ ಇರುವಂತಹ ಎಲ್ಲಾ ರೀತಿಯ ಸಂಬಂಧವನ್ನ ಇಂದಿನಿಂದಲೇ ಕಡಿದು ಹಾಕಬೇಕು. ಇಲ್ಲದಿದ್ದರೆ ಈಗಷ್ಟೇ ಹುಣ್ಣಿಮೆ ಗ್ರಹಣ ಮುಗಿದಿರೋದ್ರಿಂದ ನಿಮ್ಮ ರಾಶಿ ಫಲಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ನಡೀತಾ ಇದೆ. ನೀವು ಈ
ಈಗ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ಖಂಡಿತವಾಗಿ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಅವಳ ಹೆಸರು ಕೇಳಿದಾಗ ಖಂಡಿತವಾಗಿ ನಿಮ್ಮ ಹೃದಯ ನಡುಗುತ್ತದೆ. ಎಲ್ಲ ರೀತಿಯ ಕಾರಣಕ್ಕೂ ಆ ಮಹಿಳೆ ಕಾರಣವೆಂದು ತಿಳಿದಾಗ ನಿಮ್ಮ ಒಳ ಮನಸ್ಸು ಆ ವ್ಯಕ್ತಿಯ ನಿಜ ಸ್ವರೂಪವನ್ನು ಬಹಳ ಹಿಂದೆ ಗುರುತಿಸಿದೆ. ಆದರೆ ನೀವು ಕಟಕ ರಾಶಿಯವರು ನೇರವಾಗಿ ಮಾತನಾಡಿ ಎಲ್ಲವನ್ನ ಕಳೆದುಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ನೇರ ಸ್ವಭಾವ, ನೇರವಾದ ಮಾತು ಕೆಲವರಿಗೆ ಅಸೂಯೆಯನ್ನು ಹುಟ್ಟಿಸಬಹುದು. ಆದ್ದರಿಂದಲೇ ಈ ವಿಷಯವನ್ನ ದೀರ್ಘಕಾಲ ಸಹಿಸಿಕೊಂಡಿದ್ದೀರಾ. ನಿಮ್ಮ ಒಳ್ಳೆಯತನವನ್ನ ದುರ್ಬಲತೆ ಎಂದು ಕೆಲವರು ಭಾವಿಸಿರಬಹುದು. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಭಯಂಕರವಾಗಿರುವ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ ಮುಗಿದಿರುವ ಕಾರಣ ಆ ಮಹಿಳೆ ಮಾಡುವಂತಹ ಮಾಟ ಮಂತ್ರ ತಂತ್ರಗಳು ನೇರವಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಾನು ನಿಮಗೆ ಮೊದಲೇ ತಿಳಿಸುತ್ತಿದ್ದೇನೆ, ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಈ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಗ ನಿಮಗೆ ಅರ್ಥವಾಗುತ್ತದೆ. ಪ್ರತಿಯೊಂದು ಮಾಹಿತಿ ಕೂಡ ನೀವು ತಿಳಿದುಕೊಂಡಷ್ಟು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜಾತಕದಲ್ಲಿ ಶನಿ ಹಾಗೂ ಶುಕ್ರ ಗ್ರಹಗಳ ಒಂದು ವಿಶೇಷವಾದ ಉಲ್ಟಾ ಚಲನೆಯಿಂದ ನೀವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಾ. ಒಳ್ಳೆಯ ಉದ್ಯೋಗ ಅವಕಾಶಗಳು ಕೂಡ ಸಂಪಾದನೆ ಮಾಡ್ಕೊಳ್ತೀರಾ. ಕಳೆದ ಕೆಲವು ವರ್ಷಗಳಿಂದ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ ಖಂಡಿತವಾಗಿ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ನೀವು ಈ ಒಂದು ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡಲು ಬಯಸುತ್ತಿದ್ದಾಳೆ. ಆದ್ದರಿಂದ ಮುಂದೆ ಈ ರೀತಿ ಆಗೋದನ್ನು ತಪ್ಪಿಸಬೇಕು ಅಂದರೆ ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಆ ಮಹಿಳೆಯನ್ನು ನಂಬುವುದನ್ನು ನಿಲ್ಲಿಸಬೇಕು. ಖಂಡಿತವಾಗಿ ಸ್ವಲ್ಪ ಕಣ್ಣು ತೆರೆದು ನೋಡಿ. ಎಲ್ಲರನ್ನ ಕುರುಡಾಗಿ ನಂಬಿ ಮೋಸ ಹೋಗಬೇಡಿ. ನಿಮ್ಮ ಮಕ್ಕಳ ಸಂತೋಷವನ್ನು ಕಾಣುವಂತಹ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ ಕೂಡ, ನೀವು ಕಷ್ಟಪಡುತ್ತಿರುವಾಗ ಕೂಡ, ತುಂಬ ನೋವು ಅನುಭವಿಸಿರುವಾಗ ಕೂಡ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ನಿಮ್ಮ ಬೆಂಬಲವಾಗಿ ನಿಂತುಕೊಂಡಿದ್ದರು. ನಿಮ್ಮ ಹೆಂಡತಿ, ಮಕ್ಕಳು ಮತ್ತು ನಿಮ್ಮ ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಅದನ್ನು ತಡೆಯೋದು ಒಟ್ಟಾರೆಯಾಗಿ ನಿಮ್ಮ ಕೈಯಲ್ಲಿರುತ್ತದೆ. ಈಗ ಅವನ್ನೆಲ್ಲ ದೂರ ಮಾಡಬೇಕು, ಶಾಂತಿ ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ನೀವು ಬಯಸ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡಿ ನೆಮ್ಮದಿಯನ್ನು ಬರೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಸಕಲ ಅಷ್ಟ ಐಶ್ವರ್ಯ ಮತ್ತು ಸಿರಿ ಸಂಪತ್ತು, ಶತ್ರುಗಳ ಕಾಟದಿಂದ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಈ ಒಂದು ಮಾಹಿತಿ ನಿಮ್ಮ ಕಣ್ಣಿಗೆ ಬೀಳುವಂತೆ ಮಾಡ್ತಾ ಇದೆ. ಖಂಡಿತವಾಗಿ ಕಲಿಯುಗ ದೈವವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು, ಪ್ರಬಲವಾದ ಹೆಜ್ಜೆಯನ್ನು ಇರಿಸೋಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಓಂ ಗುರು ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡಬೇಕು ಅಂದರೆ ಅದು ನಿಮ್ಮ ಕೈಯಿಂದಲೇ ಮಾತ್ರ ಸಾಧ್ಯವಾಗಿರುತ್ತೆ. ಹೌದು, ಕಳೆದ 5 ವರ್ಷಗಳಿಂದ ನಿಮ್ಮ ಕೆಲಸದಲ್ಲಿ ವಿಳಂಬ, ಹಣದ ಹರಿವಿನಲ್ಲಿ ಅಡೆತಡೆ, ಮನೆಯಲ್ಲಿನ ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳು, ಮನಸ್ತಾಪಗಳು ಇವೆಲ್ಲ ಆಕಸ್ಮಿಕವಲ್ಲ. ನೀವು ಈಗ ಯೋಚಿಸದೇ ಇರಬಹುದು. ಖಂಡಿತವಾಗಿ ಈ ರಾಶಿಯವರಿಗೆ ಶತ್ರುಗಳು ಬಹಿರಂಗವಾಗಿರೋದಿಲ್ಲ. ಅವರು ಬಹಳಷ್ಟು ಬಾರಿ ಆತ್ಮೀಯ ವಲಯದಲ್ಲೇ ಇರ್ತಾರೆ. ಆದರೆ ಭಯ ಪಡಬೇಕಾದ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಮತ್ತೆ ಶಕ್ತಿ ಸಾಮರ್ಥ್ಯ ಉದಯಿಸುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ಬರ್ತಾ ಇದೆ. ಈ ತಿಂಗಳು ಮಾರ್ಚ್ ಭಯಂಕರವಾಗಿರುವ ಹುಣ್ಣಿಮೆ ಸೂರ್ಯಗ್ರಹಣ ಮುಗಿದಿರೋದ್ರಿಂದ ಆ ಮಹಿಳೆ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಕೂಡ ಅವರ ತಂತ್ರ ಮಂತ್ರಗಳನ್ನು ನಿರ್ಮೂಲನೆ ಮಾಡಬಹುದು. ಈಗ ನಿಮ್ಮ ಜೀವನದಲ್ಲಿ ಚಂದ್ರದೇವ ಹಾಗೂ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ತೀರಾ. ನಿಮ್ಮೊಳಗಿರುವಂತಹ ಅನುಮಾನಗಳಿಗೆ ಸ್ಪಷ್ಟ ಉತ್ತರ ಸಿಗುತ್ತದೆ. ನೀವು ಯಾರು, ನಿಜವಾಗಿ ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿರುವಂತಹ ವ್ಯಕ್ತಿಗಳು ಸ್ಪಷ್ಟವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು ಶಾಂತವಾಗಿರಲಿ. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಪಶ್ಚಾತ್ತಾಪ ತರಿಸುತ್ತದೆ. ಈ ರಾಶಿಯವರಿಗೆ ಈ ಹಂತದಲ್ಲಿ ಮುಖ್ಯವಾದದ್ದು ಆತ್ಮಬಲ. ಪ್ರತಿದಿನ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ನಿಮ್ಮನ್ನು ಕೈ ಹಿಡಿಬೇಕು ಅಂತಂದರೆ ಆ ವ್ಯಕ್ತಿಯನ್ನು ಕಂಡು ಹಿಡಿದು ಅವರನ್ನು ಇವತ್ತಿನಿಂದಲೇ ನಿಮ್ಮ ಜೀವನದಿಂದ ದೂರ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನೀವು ಒಳಗೆ ಗಟ್ಟಿಯಾಗಿದ್ದೀರಾ. ನಿಮ್ಮ ಮನಸ್ಸು ಖಂಡಿತವಾಗಿ ಆ ಮಹಿಳೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಲ್ಲದೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಕಾಪಾಡಿಕೊಳ್ಳಬೇಕು. ನಿಮ್ಮ ಸ್ನೇಹಿತರೆಲ್ಲ ಸುಖ ಸಂತೋಷದ ಜೀವನವನ್ನು ನಡೆಸ್ತಿರುವಾಗ ನೀವು ಮಾತ್ರ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ನಿಮ್ಮ ಗಂಡ ಹೆಂಡತಿಯರ ನಡುವೆ ಜಗಳಗಳು, ಮನಸ್ತಾಪಗಳು ಶುರುವಾಗುತ್ತದೆ. ನಿಮ್ಮ ತಂದೆ ತಾಯಿಯ ಆರೋಗ್ಯ ಕೂಡ ಅವಳ ಒಂದು ಪರಿಣಾಮದಿಂದ ಹದಗೆಡ್ತಾ ಇದೆ. ಅವಳ ಕಾಲುಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗ್ತಾ ಇದೆ.
ಒಟ್ಟಾರೆಯಾಗಿ ಏಕೆಂದರೆ ಅವಳು ಯಾವಾಗಲೂ ಮಾಟ ಮಂತ್ರ ತಂತ್ರಗಳ ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿರ್ತಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಕೂಡ ಯಾವಾಗಲೂ ಚಿಂತಿಸುತ್ತಾಳೆ. ಆದ್ದರಿಂದ ಈ ರೀತಿ ಆಗೋದ್ರಿಂದ ಅದೇ ಕೆಲಸದಲ್ಲಿ ಅವಳು ತೊಡಗಿರೋದ್ರಿಂದ ಅಂತಹ ವ್ಯಕ್ತಿ ಅವಳು ಸುತ್ತಲೂ ಕೂಡ ನಕಾರಾತ್ಮಕತೆಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಅವಳು ಹೆಜ್ಜೆ ಇಟ್ಟಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಇನ್ನು ಆದ್ದರಿಂದ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆಗೆ ಇರುವಂತಹ ಎಲ್ಲ ಸಂಬಂಧವನ್ನು ಕಳೆದುಕೊಳ್ಳಿ. ಆದರೂ ಕೂಡ ಅವರು ನಿಮ್ಮನ್ನು ಯಾವುದೇ ರೀತಿಯ ನರಕಕ್ಕೆ ಬೇಕಾದ್ರೂ ತಳ್ಳೋದಕ್ಕೆ ಯೋಚನೆ ಮಾಡೋದಿಲ್ಲ. ನಿಮ್ಮ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ. ಈಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಾಮಾನ್ಯವಾಗಿ ದೂರ ಮಾಡಿಕೊಳ್ಳಬಹುದು. ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನು ಹೇಳದೇ ಇದ್ದರೂ ಅವನ ಕಣ್ಣುಗಳು ಎಲ್ಲವನ್ನ ಕೂಡ ಹೇಳುತ್ತವೆ. ಆದ್ದರಿಂದ ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ಗಮನಿಸಿ ನೋಡಿ, ಅವಳನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ ಕೂಡ ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ ಅವಳೊಂದಿಗೆ ನೀವು ಹಂಚಿಕೊಳ್ತೀರಾ. ಆಗ ಅವಳು ಅಷ್ಟೊಂದು ಸಂಭ್ರಮಿಸೋದಿಲ್ಲ. ಅವಳು ಕಣ್ಣುಗಳಲ್ಲಿ ಕೆಟ್ಟ ಕೋಪ ಇರುತ್ತೆ. ಅವಳು ಮೌನವಾಗಿರ್ತಾಳೆ. ನೀವು ಏನೇ ಮಾಡಿದರೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರುತ್ತಾಳೆ. ಆಗ ನೀವು ಅವಳ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರ ವಹಿಸಬೇಕು. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದು ಹೋಗುತ್ತಿರೋದನ್ನು ಮಾಡ್ತಾ ಇದ್ರೆ, ನಿಮ್ಮನ್ನು ಮಾತನಾಡಿಸ್ತಾ ಇದ್ರು ಕೂಡ ಅವರ ಗಮನ ಬೇರೆ ಕಡೆ ಇದೆ, ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅಂದರೆ ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕಾಗುತ್ತೆ. ಆ ಕಣ್ಣಿನ ಅಥವಾ ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಅಂದರೆ ಅವಳು ಕಣ್ಣಿಟ್ಟು ನೋಡಿದಂತಹ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸಿದಂತಹ ವಸ್ತುಗಳು ಸ್ವಲ್ಪ ದಿನದಲ್ಲಿ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆ ಬಾಗಿಲಿಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರ್ತಿದ್ದಾಳೆ, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ತಿದ್ದಾಳೆ, ಹಾಗೆ ನಿಮ್ಮ ಖಾಸಗಿ ವಿಚಾರಗಳಿಗೆ ತಲೆ ಹಾಕ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಅಂಥವರಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಖಂಡಿತವಾಗಿ ಸಮಯ ನೀವು ಎಚ್ಚೆತ್ತುಕೊಳ್ಳಬೇಕು. ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ. ಆದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಯನ್ನು ನಡೆಸಲು ಮುಂದಾಗ್ತಾ ಇರ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎದ್ದು ಕಾಣುತ್ತಿದೆ ಎಂದಾಗ ಖಂಡಿತವಾಗಿ ಅವಳು ಒಳಗೊಳಗೆ ಸಂತೋಷವನ್ನು ಪಡ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುವಂತೆ ಪದೇ ಪದೇ ಶಾಪವನ್ನು ಹಾಕ್ತಿರ್ತಾಳೆ. ನಿಮ್ಮ ಖಾಸಗಿ ವಿಚಾರಗಳಿಗೆ ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು. ಈ ವಿಡಿಯೋ ನಿಮ್ಮನ್ನು ಒಂದು ವಿಶೇಷವಾಗಿ ತೊಂದರೆಯಿಂದ ತಪ್ಪಿಸುವಂತಹ, ಕಷ್ಟಗಳಿಂದ ಪಾರು ಮಾಡುವಂತಹ ಮಾಹಿತಿಯಾಗಿದೆ. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಇಲ್ಲಸಲ್ಲದ ಸುಳ್ಳು ಅಪವಾದಗಳನ್ನು ಕೂಡ ಹೂಡಬಹುದು. ನಿಮ್ಮನ್ನು ಜೈಲಿಗೆ ಕಳಿಸುವಂತಹ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡುತ್ತಾಳೆ. ಖಂಡಿತವಾಗಿ ಅವಳ ಹೆಸರು ಕೇಳಿದಾಗ ನಿಮ್ಮ ಜೀವ ನಡುಗುತ್ತದೆ. ಏಕೆಂದರೆ ಭಯ ಪಡುತ್ತದೆ. ಏಕೆಂದರೆ ಅವರನ್ನು ನೀವು ಬಹಳಷ್ಟು ಪ್ರೀತಿ ಮಾಡಿರ್ತೀರಾ, ನಂಬಿರ್ತೀರಾ. ಅಂಥ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಅಂತ ತಿಳಿದಾಗ ಖಂಡಿತವಾಗಿ ಕಣ್ಣೀರು ಧಾರಾಕಾರವಾಗಿ ಬೀಳಬಹುದು. ನಿಮ್ಮ ಸಾಧನೆಗಳನ್ನು ಮೌನವಾಗಿ ನಿರ್ಮಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥವಾಗೋದಿಲ್ಲ. ಅದು ನಿಮ್ಮನ್ನು ಇನ್ನಷ್ಟು ಜಾಗೃತ ವ್ಯಕ್ತಿಯಾಗಿ ಮಾಡ್ತಾ ಹೋಗುತ್ತೆ. ನಿಮ್ಮ ಬೆಳಕು ಎಲ್ಲರನ್ನ ಕೂಡ ಪ್ರಭಾವಶಾಲಿಯಾಗಿ ಉತ್ತೇಜಿಸುವಂತಹ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ತಿಳಿದುಕೊಂಡ ನಂತರ ಅವರವ್ರ ಜೊತೆಗಿರುವಂತಹ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಕಟ್ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಗಮನಿಸಿರಬಹುದು, ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತಿವೆ. ಆಗ ನಿಮ್ಮ ಜೀವನದಲ್ಲಿ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ತಿಳಿದುಕೊಂಡಾಗ ಖಂಡಿತವಾಗಿ ಯಾರೋ ನಿಮಗೆ ಬೇಕಾದವರು ನಿಮ್ಮ ಮನೆಗೆ ಬಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾಟ ಮಂತ್ರ ಮಾಡಿಸ್ತಿದ್ದಾರೆ ಎಂದು ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತಾರೆ. ಆದರೆ ಮನೆಗೆ ಬಂದ ತಕ್ಷಣ ಅವರು ಅಸ್ವಸ್ಥರಾಗಲು ಶುರು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಪಾತ್ರರಾಗಿರುವಂತಹ ಅಥವಾ ನಿಮ್ಮ ನೆರೆಹೊರೆಯಲ್ಲಿರ್ತಕ್ಕಂತಹ ಒಬ್ಬ ಮಹಿಳೆಯ ಒಂದು ಕಾರಣವಾಗಿರ್ತಾರೆ. ಅವರ ಅಕ್ಷರದ ಹೆಸರನ್ನು ನಾವು ಈಗ ನಿಮಗೆ ತಿಳಿಸಿಕೊಡ್ತೇವೆ. ಆದ್ದರಿಂದ ನಿಮಗೆ ಅವರನ್ನು ಗುರುತಿಸಲು ಸಹಾಯವಾಗುತ್ತೆ. ಅವರ ಮೊದಲ ಅಕ್ಷರ ಎನ್ ಅಥವಾ ಪಿ ಇಂದ ಪ್ರಾರಂಭವಾಗುತ್ತೆ, ಕೆ ಅಥವಾ ಆರ್ ಇಂದ ಮುಕ್ತಾಯವಾಗುತ್ತೆ. ಇಂತಹ ಹೆಸರು ಬರುವಂತಹ ಹುಡುಗಿ ಖಂಡಿತವಾಗಿ ನಿಮ್ಮ ಮನೆಗೆ ಬರ್ತಾ ಇದ್ರೆ ಅಂಥವರ ಜೊತೆ ಜಾಗರೂಕರಾಗಿರೋದು ತುಂಬ ಒಳ್ಳೆಯದು. ಅವರು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ನಿಮ್ಮ ಮೇಲೆ ನಕಾರಾತ್ಮಕ ಅಂಶವನ್ನು ಬೀರ್ತಾ ಹೋಗುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ತುಂಬ ಬುದ್ಧಿವಂತರಾಗಿರೋದ್ರಿಂದ ಅವರ ಅಕ್ಷರಗಳ ಸೂಚನೆ ಕೊಟ್ಟ ನಂತರ ಅವಳ ಹೆಸರು ನಿಮಗೆ ತಿಳಿದಿರುತ್ತದೆ. ಆದ್ದರಿಂದ ಅವಳು ನಿಮ್ಮ ರಕ್ತ ಸಂಬಂಧಿ ಆಗಿರ್ಬೋದು, ಹತ್ತಿರ ಸಂಬಂಧಿ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಾಗಿದ್ದರೂ ಕೂಡ ಅವರನ್ನು ಹಿಂದಿನ ದಿನದಿಂದಲೇ ಮನೆಗೆ ಬರೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ.
ಈ ಸಮಯದಲ್ಲಿ ಖಂಡಿತವಾಗಿ ಕೆಲವೊಂದಿಷ್ಟು ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಆ ಪರಿಹಾರ ಮಾರ್ಗವನ್ನು ಅನುಸರಿಸಿ ಪಲಾವ್ ಎಲೆ, ಪಚ್ಚ ಕರ್ಪೂರ ಮತ್ತು ತುಪ್ಪ, ಲವಂಗವನ್ನು ಹಾಕಿ ಮನೆಯಲ್ಲಿ ಧೂಪವನ್ನು ಕೊಡಬೇಕು. ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯೆಲ್ಲ ನಿವಾಳಿಸಿ ದೃಷ್ಟಿ ತೆಗೆದು ಹೊಸ್ತಿಲ ಮೇಲಿಟ್ಟು ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಎಡಭಾಗ ಬಲಭಾಗದಲ್ಲಿ ಇಡಬೇಕು. ಬೂದು ಕುಂಬಳಕಾಯಿಂದ ದೃಷ್ಟಿ ತೆಗೆದು 3 ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು. ಈ ರೀತಿಯಾಗಿ ಮಾಡ್ತಾ ಬರಬೇಕು. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಸ್ನಾನ ಮಾಡುವಂತಹ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕಾದ್ರೆ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ. ಕಲ್ಲುಪ್ಪು, ಒಣಮೆಣಸಿನಕಾಯಿ, ಮೊಟ್ಟೆಯಿಂದ ದೃಷ್ಟಿ ತೆಗೆದುಕೊಂಡರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ಕಷ್ಟಗಳು ಹಿಂದಿನಿಂದ ಮುಕ್ತಾಯವಾಗಿ ನಿಮ್ಮ ಜೀವನದಲ್ಲಿ ಹೊಸ ಯುಗದ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.